ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಸುಮಾರು 60 ಜನ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ. ಹೌದು ವೀಕ್ಷಕರೇ, ನಿನ್ನೆ ರಾತ್ರಿ 9:30 ಗಂಟೆಯ ಸಮಯದಲ್ಲಿ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದ ಬಸ್ ನಿಲ್ದಾಣದಲ್ಲಿ 60 ಜನ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ. ಕ್ಷುಲ್ಲಕ ಕಾರಣದಿಂದ ದಲಿತರ ಮೇಲೆ ಹಲ್ಲೆಯಾದ ವ್ಯಕ್ತಿ ಕೊಲ್ಲಹಳ್ಳಿ ಗ್ರಾಮದ ದಾನೇಶ ಭಜಂತ್ರಿ ಹಾಗೂ ಆಕಾಶ ಛತ್ರಿ ಇವರಿಬ್ಬರು ಬಸ್ ನಿಲ್ದಾಣದಲ್ಲಿ ನಿಂತಿರುವಾಗ ಪಂಚುರ್ಲಿ ಡಾಬಾ ಮಾಲೀಕ ಪ್ರಶಾಂತ್ ಶೆಟ್ಟಿ ಅಲಿಯಾಸ್ ಪುಟ್ಟರಾಜು ಜೊತೆಯಲ್ಲಿ ಸುಮಾರು 50ರಿಂದ 60 ಜನರ ತಂಡ ಇವರಿಬ್ಬರ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ಇವರೆಲ್ಲರೂ ಸೇರಿ ನಿನ್ನನ್ನ ಮನೆಗೆ ಬಿಡುವುದಾಗಿ ಹೇಳಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ನೀನು ಬನಹಟ್ಟಿ ನಗರದಲ್ಲಿ ಕಾಲು ಇಟ್ಟರೆ ನಿನ್ನನ್ನ ಜೀವಸಹಿತ ಉಳಿಸುವುದಿಲ್ಲ, ಇನ್ನು ಮುಂದುವರೆದು ನಮ್ಮ ಹೆಸರು ಯಾರ ಮುಂದೆ ಆದರೂ ಹೇಳಿಕೊಂಡರೆ ನಿನ್ನನ್ನು ಜೀವಸಹಿತ ಉಳಿಸುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ. ಪಂಚುರ್ಲಿ ಡಾಬಾ ಮಾಲೀಕ ಪ್ರಶಾಂತ ಶೆಟ್ಟಿ ಅಲಿಯಾಸ ಶೆಟ್ಟಿ ಪುಟ್ಟರಾಜು ಹೇಳ್ತಾನೆ, ಎಷ್ಟಾದರೂ ಹಣ ಖರ್ಚಾಗಲಿ ನಾನು ರೆಡಿಯಾಗಿದ್ದೇನೆ, ನಿನ್ನನ್ನು ಉಳಿಸುವುದಿಲ್ಲ ಎಂದು ಜೀವ ಬೆದರಿಕೆ ಹಾಕಿರುತ್ತಾನೆ. ನಂತರ ನಿರ್ಜನ ಪ್ರದೇಶದಿಂದ ಮೋಟಾರ ಸೈಕಲ್ ಮೇಲೆ ಕರೆದುಕೊಂಡು ಬಂದು ಬನಹಟ್ಟಿ ನಗರದ ಸರ್ಕಾರಿ ಆಸ್ಪತ್ರೆಗೆ ಮುಂದೆ ಇಳಿಸಿ ಹೋದರು. ನಂತರ ನಾನು ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಜಮಖಂಡಿ ತಾಲೂಕು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಎಂದು ದಾನೇಶ ಭಜಂತ್ರಿ ಆಕಾಶ ಛತ್ರಿ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ಈ ಘಟನೆಗೆ ಸಂಬಂಧಿಸಿದಂತೆ ಬನಹಟ್ಟಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಹೆಚ್ಚಿನ ಮಾಹಿತಿ ಪೊಲೀಸ್ ಮೂಲಗಳಿಂದ ತಿಳಿದು ಬರಬೇಕಾಗಿದೆ. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಓನರ್ ಪುಟ್ಟರಾಜ್ ಶೆಟ್ಟಿ. ನಾವು ಬಸ್ ಸ್ಟ್ಯಾಂಡ್ ಒಳಗೆ ನಾನು ನಮ್ಮ ದೋಸ್ತ ನಿಂತಾಗ ಸುಮಾರು 60 ಜನಗಳನ್ನ ಕರ್ಕೊಂಡ್ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸಿಕ್ಕಂಗ ರಗತ್ ಹೊರಗೆ ಹೊಡಿದಾರೆ. ಇಲ್ಲಿ ಇಂಥದ್ದೆಲ್ಲ ಹೊಡಿದಾರೆ. ಪಂಚಲಿ ಹೊಟ್ಟಿ ಗಿಟ್ಟಿ ಗುದ್ದಾರೆ. ಅವ್ರ ಹತ್ರ ಬಾಳ ಕೊಡ್ಲಿ ಗುಡವಲ ಮತ್ತೆ ಇಲ್ಲಿ ಹಿಂದ್ಗಡೆ ಪಂಚು ಸ್ಟಿಕ್ ಅದು ಬಾಳ ಇದ್ದವ್ರಿ. ಹಿಂದ್ಗಡೆ ದುಬ್ನ್ಯಾಗ ಅಲ್ಲಿ ಹೊಡೆದಾರ, ಬಾಳ ಹೊಡೆದಾರ. ಇಲ್ಲಿ ಹಲ್ಲು ಐತಿ, ಇಲ್ಲಿ ಕಣ್ಣಿಗೆ ಗುದ್ದಾರ, ಬಾಳ ಹೊಡೆದಾರ. ಚಲ ಹೊಟ್ಟಿ ಗಿಟ್ಟಿಗೆ ಇನ್ನು ತಲವಾರುಗಳು ಮತ್ತು ಹಲವಾರು ಇದ್ದು, ಇನ್ನು ಜೊನ್ನೆಗಳು ಇದ್ದು, ಮತ್ತೆ ಜಾಸ್ತಿ ಇವರು ಸ್ಟಿಕ್ ಬಿಡದಾರ ತಲವಾರು. 9 ಗಂಟೆ ಆಯ್ತು. ಬಸ್ ಸ್ಟ್ಯಾಂಡ್ ನಿಂತೀವಿ. ನಾನು ನಮ್ಮ ದೋಸ್ತು ಊರಿಂದ ಬಂದು ಹಿಡ್ಕೊಂಡಿದ್ದು. ಹಂಗೆ ನಿಂತ್ಕೊಂಡಾಗ ಅವ್ರು ಸುಮಾರು 4-5 ಗಾಡಿ ಬುಲೆಟ್ ಮತ್ತು ಸ್ಪೆಂಡರ್ ಗಾಡಿಗಳು ತಗೊಂಡು ಬಂದ ತಕ್ಷಣ ಏನು ಕೇಳಿಲ್ಲ, ಏನು ಮಾಡಿಲ್ಲ. ಪುಟ್ಟರಾಜ್ ಶೆಟ್ಟಿ ಅವರು ಕೆರೆ ಚಪ್ಪಲ್ ಇದ್ದು, ಜಡೆ ಸಿದಿ ಗುದ್ದಿದ್ದು, ಇನ್ನೊಂದು ಸ್ಟಿಕ್ ಹೊಡಿಯೋದು, ಒಬ್ಬ ಪಂಚಲಿ ಗುದ್ದು ಮಾಡಕತ್ತರು. ಎದಕ್ಕೆ ಏನಂತ ಕೇಳ್ಕೊಡ್ದು ನಾವು ಸುಂದಾಗಿ ಇದ್ದಿದ್ದ. ನಮ್ಮ ದೋಸ್ತ ಅವನ ನಾಯಿಸ್ತಕ್ ಹೋದ್ನಿ. ನಾನು ಜಡೆ ಸಿದಿ ಗೊದ್ದ ನನ್ನ ರಕ್ತಪಾತ ಮಾಡಿದಾರ ನೋಡಿಲಿ. ಇದೆಲ್ಲಾ ಘಟನೆ ಆದ ತಕ್ಷಣ ನೀನು ಅಲ್ಲಿ ಬಿಡ್ತೀವಿ, ಮನಿ ಬಿಡ್ತೀವಿ ಬಾ ಅಂತ ಕರ್ಕೊಂಡ್ ಬೇರೆ ಕಡೆ ಕರ್ಕೊಂಡ್ ಹೋದ್ರಿ. ಸಿಕ್ಕತ್ತ ಬಡ್ದಾರ. ಬಡದು ಪಂಚಲಿ ಹೊಟ್ಟಿ ಗಿಟ್ಟಿ ಅಲ್ಲಿ ಗುದ್ರು. ನೀನು ಏನಾರ ಇನ್ನೇನ್ ಹೇಳಿದಾರ ಹೆಸರು ಹೇಳಿದಾರ ಇಂಥವ್ರಿಗೆ ಹೊಡೆದಾರ ನೀನ್ ಬೇರೆ ಕೈತಿ ಬನಟ ನೀನು ಉಳಿಸುದಿಲ್ಲ, ನೀನು ಕೊಲ್ತೀನಿ ಅಂತ ಹೇಳಿದಾರ. ಇದೇ ರೀತಿ ಹೇಳಿ ನಮ್ಮ ಜೀವ ಬೆದರಿಕೆ ಹಾಕ್ಯಾರ. ಅವರಿಂದ ನಂಗೆ ಬಹಳ ಜೀವ ಬೆದರಿಕೆ ಐತಿ. ಹಲ್ಲೆ ಆದಾಗ ಎಷ್ಟು ಜನ? ಸುಮಾರು ಒಂದು 60 ಜನ ಇದ್ರು. ಏನೆಲ್ಲ ಆಯುಧಗಳು? ಪಂಚು, ಸ್ಟಿಕ್, ತಲವಾರ್ಗಳು, ಇನ್ನು ಹಲವಾರು ಸೊನ್ನೆಗಳು. ಹಾ, ಬನಟ್ಟಿ ಊರಿಗೆ ಇನ್ನೇ ಬಂದ ತಗೊಂಡು ಸಣ್ಣ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹಿಡಿದು ಕೂತೀವಿ ಹಂಗಿಂಗ ಅಂತ ಹೇಳಿದಾರ. ಅಲ್ಲಿಂದ ನಾನು ಅಲ್ಲಿ ಕನ್ನಡ ಉಡುಪಿ ಕಿಚನ್ ಇದೆಲ್ಲ, ಉಡುಪಿ ಕಿಚನ್ ಹಿಂದಿನ ರೋಡ್ ಪ್ಲಾಟ್ ಅದಿಲ್ಲ, ಪ್ಲಾಟ್ ನಲ್ಲಿ ಕರ್ಕೊಂಡ್ ಹೋಗಿದ್ದು. ಫುಲ್ ಅಲ್ಲೂ ನೀವು ಮನಿ ಬಿಡ್ತೀವ ಅಲ್ಲಿ ಕರ್ಕೊಂಡ್ ಹೋದ್ರು. ಅಲ್ಲೂ ಒಂದು 10-12 ಜನ ಇದ್ರು. 10-12 ಜನ ಟೋಟಲಿ ಒಂದು 60 ಜನ ಸರ್. 60 ಜನ. ನಾವು ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಮುಗಿಸೋದು ಇನ್ನು ಟೈಮ್ ಆಗಿದೆ, ಮನೆಗೆ ಹೋಗಿ ಊಟ ಮಾಡೋದು ಬೇಡ ಅಂತ ಅಲ್ಲಿ ಪಂಚುರ್ಲಿ ದಾಬಾ ಊಟಕ್ಕೆ ಹೋಗಿದ್ವಿ. ಪುಟ್ಟರಾಜ್ ಶೆಟ್ಟಿ ಅವ್ರ ದಾಬಾ ಊಟಕ್ಕೆ ಹೋಗಿದ್ವಿ. ಊಟಕ್ಕೆ ಕೂತಾಗ ಇದು ಯಾವ ಪೀಸ್ ಅಪ್ಪ ಅಂತ ನಾ ಕೇಳಿ, ಇದು ಚಿಕನ್ ಪೀಸ್ ತರ ಅಲ್ಲ, ಇದು ಯಾವ ಪೀಸ್ ಅಂತ ಕೇಳಿದ್ರೆ ಸುಮ್ಮನೆ ಊಟ ಮಾಡಿ ಬೋಳೆ ಮಗನ ಅಂತ ಸಿಕ್ಕದ ಎದಕ್ ಬೇಯ್ತಿಯಪ್ಪ ಅಂತ ಕೇಳಿದೆ. ಕೇಳ್ತಾ ಸುಮ್ಮನೆ ಊಟ ಮಾಡಿದ್ರೆ ಮಾಡ ಅಂತ ಹೊಡೆದ ನೋಡ್ರಿಗೆ ಇಷ್ಟ ಆಗಿದ್. ಮತ್ತೆ ನಿಮ್ಮನ್ನ ನಾಳೆ ಇದೀನಿ, ನಾಳೆ ನೋಡ್ಕೋತೀನಿ, ಇವಾಗ ದಾಬಾ ಚಲೋದಿ ಬೇಡ ಹೋಗು ಅಂತ ಕಳಿಸ್ತಾನ. ನಾನೊಬ್ಬ ದಲಿತರ ಇರೋದ್ರಿಂದ ನನ್ನ ಮೇಲೆ 60 ಜನರಿಂದ ಹಲ್ಲೆ ಆಗೈತಿ. ಇದರಿಂದ ನಾವು ನ್ಯಾಯ ಸಿಗೋದು ಯಾವಾಗ ಅಂತ ಗೊತ್ತಾಗ್ಬೇಕಂತ. ಶೆಟ್ಟಿ ಪಂಚಲಿ ದಾಬಾ ಮಾಲಕರು 60 ಜನ ಟೀಮ್ ಐತಿ ಅವ್ರು. ಮತ್ತೇನೇನ್ ಹಲ್ಲೆ ಮಾಡಿದ್ರು? ಮತ್ತ ಪಂಚ ಲಾಂಗ ತಲವಾರ್ ತಗೊಂಡು ನಮ್ಗೆ ಹೊಟ್ಟಿಗೆ ಗುದ್ರು, ತೆರಿಗೆ ಎಲ್ಲ ಹೊಡಿದ್ರು. ಇಲ್ಲಿ ಮತ್ತೆ ಎದಿ ಗಂಟೆ ಇರುತ್ತೆ, ಇಲ್ಲಿ ಹೋದ್ರು. ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು? ಅಲ್ಲಿಂದ್ರ ನಮ್ ದೋಸ್ತಿಗೆ ಗಾಡಿ ಮೇಲೆ ತಗೊಂಡ್ ಹೋದ್ರು ಅವ್ರು. ದೋಸ್ತ ಅಂದ್ರೆ ಅವ್ರ ಹೆಸರು? ದಾನೇಶ್ ಭಜಂತ್ರಿ. ನನಗೆ ಬೆಸ್ಟ್ ಅಂಗಡಿ ಅಲ್ಲೇ ಬಿಟ್ಟಿದ್ರು. ಹಿಂದಾಚೆ ಬಿಟ್ಟು ತಗೊಂಡ್ ಬಂದ್ರು. ಮತ್ ನನಗೆ ಬಡಿಯಾಕ ಚಾಲು ಮಾಡಿದ್ರು. ಅಷ್ಟಾಗ ಸರ್ಗಳು ಬಂದ್ರು. ನೀವು ಎಷ್ಟು ಗಂಟೆಗೆ ಬಂದು ಅಡ್ಮಿಟ್ ಆಯ್ತು? ನಾವು 11:20 ಇಲ್ಲೇ ಬಂದಿರೋ ಬನಟೆ ಅಲ್ಲಿಂದ ಇಲ್ಲಿ ಕಳ್ಸಂತ ಇಲ್ಲಿ ಬಂದಾರೆ. ಹಾ, ಅಲ್ಲಿಂದ 12 ಜಾಗ ಬಿಟ್ಟಿರು. ಇಲ್ಲಿ ತನ ಯಾರು ಪೊಲೀಸರು ಯಾರು ಬಂದಿದ್ರು? ಈಗ ಯಾರು ಬಂದಿಲ್ರಿ.